ಇವತ್ತಿನ ವ್ಲಾಗ್ನ ಈ ರಂಗೋಲಿನ ಬಿಡಿಸೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಈ ರಂಗೋಲಿನ ಬಿಡಿಸ್ತಾ ಇರೋದು ನಮ್ಮ ವೀಣವರ ಅತ್ತೆಯವರು, ಅಮ್ಮವರು. ಸೊ ಅವರು ರಂಗೋಲಿನ ಎಷ್ಟು ಚೆನ್ನಾಗಿ ತೆಳುವಾಗಿ ಬಿಡಿಸ್ತಾರೆ ಅಂದರೆ ಸಣ್ಣ ಎಳೆ ಎಳೆದ್ಬಿಟ್ಟು ಬಿಡಿಸ್ತಿದ್ದಾರೆ. ಇವಾಗ ಟೈಮು 9 ಗಂಟೆ ಆಗಿದೆ. ಈ ಟೈಮಲ್ಲಿ ಏನಕ್ಕೆ ರಂಗೋಲಿ ಬಿಡಿಸ್ತಾ ಇದ್ದಾರೆ ಅಂತ ಸ್ವಲ್ಪ ನೀವು ತಲೆಗುಳ ಬಿಟ್ಕೋಬೋದು. ಜಾತ್ರೆ ಆದ ನೆಕ್ಸ್ಟ್ ದಿನದ ವ್ಲಾಗ್ ಇದಾಗಿರುತ್ತೆ. ಸೊ ಇವತ್ತು ನಮ್ಮ ಮನೆಗೆ ದೇವ್ರು ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಇಷ್ಟೆಲ್ಲ ತಯಾರಿ ನಡೀತಾ ಇದೆ. ಮಡಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಮನೆಯನ್ನು ಸ್ವಚ್ಛ ಮಾಡಿಬಿಟ್ಟು ಬಗಡ ಹಾಕಿ ಮತ್ತು ರಂಗೋಲಿನ ಇವಾಗ ಬಿಡ್ತಾ ಇರೋದು. ಸೊ ದೇವ್ರು ಬರೋದಕ್ಕಿಂತ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮುಂಚೆ ಬಿಟ್ಟರೆ ಯಾರೂ ತುಳಿದಾಡಿರಲ್ಲ. ಸೊ ಹಾಗಾಗಿ ಫ್ರೆಶ್ ಆಗಿರುತ್ತೆ ಅಂತೇಳಿ ಇವಾಗ ಬಿಡ್ತಾ ಇರೋದು. ಸೊ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ವ್ಯೂ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ತಿಳಿಸಿ ಅಂತ ಹೇಳ್ತಾ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಸೋರಿಯಾಗೈತೆ ಅಂತ ವಿಡಿಯೋ ಮಾಡ್ಕೊಳಕ್ ರಿಟೈರ್ ತಪ್ಪಾಯ್ತಲ್ಲಪ್ಪ. ಏನ ಆಯತೆ ಹಾಂ ಅದೇನದು ಕೊಟ್ರಿಲ್ಲ ಅದು. ಮೆಣಸಿನ್ಕಾಯಿ ಬಂತು ಪಲ್ಲಾರ್ಕೆ. ಅಮ್ಮ ದಪ್ಪದ ಅಲ್ಕಣಮ್ಮ, ಅಲ್ಲ ಚಿಕ್ಕದೈತೆ, ದಪ್ಪ ತಂದಿಲ್ಲ. ನಾನು ಸೋರಿಯಾಗೈತೆ ತಡಿ ವಿಡಿಯೋ ಮಾಡ್ಕೊಳೋಣ ಅಂತ ತಗೊಂಡೋದ್ರೆ ಅಮ್ಮ ಅಳಿಸ್ಕೊಂಡು ಪ್ರಸಾದಕ್ಕೆ ಇದ್ರ 4ರಷ್ಟು ಐತದು, ಒಣ್ಣಾಗಿಲ್ವಂತೆ. ಇದ್ರ 4ರಷ್ಟು ಇತ್ತಲ್ಲ ದಪ್ಪದು, ಅದು ಒಣ್ಣಾಗಿಲ್ವಂತೆ. ಅದಾಗಿದ್ರೆ ಎಲ್ಲರಿಗೂ ಹಾಕೋಗ್ಬಿಡು. ನನ್ನ ಕೂಕಣ ತಂದಿರ್ತಾಳೆ ಕೂಕೋಬೋದ. ಆಮೇಲೆ ಕೂಕಣಿವೆ ಏನಿಲ್ಲ, ಕುಕೋಬೋದು ನೀವು, ಎಲ್ಲಿ ಬೇಕಾದ್ರೂ ಕುಕೋಬೋದು. ಇಲ್ಲ ಆಮೇಲೆ ಕೂಕಣಿ ಅಲ್ಲಿ ಯಾರು ಟಿವಿ ನೋಡಂಗಿಲ್ವಂತೆ ಜಾತ್ರೆಗೆ. ಕರೆಂಟು ಯಾಕೆ ಫ್ಲಕ್ಚುಯೇಟ್ ಆಗ್ತೈತೆ. ಬಂದ್ರು ಹೋಗ್ರಿ. ಹಾಂ ಇಲ್ಲ, ಅದು ಯಾರೋ ಕೊಟ್ಟಿದ್ದದು ಪೂಜೆ ಮಾಡ್ರಿ ಅಂತ. ಹಾಂ ವೈಟದನ್ನು ಮತ್ತು ಅದು ಎರಡನ್ನೂ ಅಷ್ಟೇ ಕೊಟ್ಟಿದ್ದದು. ಸುಮ್ಮನೆ ಅದು ಅವತ್ತಿಂದಲೂ ಇಕ್ಕಿ ಪೂಜೆ ಮಾಡ್ತಾಯಿದ್ದೀವಿ ಹಂಗೇನೆ. ಯಾಕೆ ಮಾಡಬಾರ್ದಾ? ಮಾಡ್ಬೋದು. ಹಾಂ ತಿರುಪತಿ ತಿಮ್ಮಪ್ಪನೊಬ್ಬರು ಮಾಡ್ತಾರೆ. ಹಾಂ 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 ಸುಮ್ಮನೆ ಪೂಜೆ ಮಾಡಿದ್ರೆ ಮಾಡ್ತಾರೆ. ಸುಮ್ಮನೆ ಅಂದರೆ ಈಗ ಸುಮ್ಮನೆ ಶೋಕೇಸ್ ಆಗಿಡೋದೇನು, ಅದಕ್ಕೊಂದು ಬೇಡೋಣ ಅಂತ ಪೂಜೆ ಮಾಡ್ತಿದ್ದೀವಿ. ಮಾಡ್ಬೋದು. ಫಸ್ಟ್ ಟೈಮ್ ಅಲ್ವಾ ಪೂಜೆ ಮಾಡ್ತಿರೋದು ನಮ್ಮ ಮನೇಲಿ? ಅವತ್ತೊಂದು ಮಾಡಿದ್ವಿ. ಎಂದು ಸಲ ಜಾತ್ರೆಗೆ ಬಂದಿದ್ದೆ. ಹೌದಾ? ನಾನು ಮಿಸ್ ಆಗಿದ್ನಲ್ಲ. ಹಾಂ ನಮ್ಮ ದೇವ್ರಿಗೆ ಇಷ್ಟ ಆಗೈತೆ ನಿಮ್ಮ ಪೂಜೆ. ಅದಕ್ಕೆ ನಿಮ್ಮನ್ನೇ ಕರ್ಸ್ಕೊಂಡು ನೋಡ. ಇವಾಗ ನಾವು ಮಾಡ್ಬೇಕಾಗಿತ್ತು, ನಾನು ಇನ್ನು ಸ್ನಾನ ಮಾಡೋ ಅಷ್ಟೊತ್ತಿಗೆ ಅದಕ್ಕೆ ತಡಿ ಅವಳ್ದು ಆಗಲ್ಲ, ಅರ್ಜೆಂಟಾಗಿ ಮಾಡ್ತಾಳೆ ಬರಬರ್ನ, ನೀವೇ ನಿಧಾನಕ್ಕೆ ಮಾಡ್ತೀರಾ ಅಂತ. ಮನೇಲೂ ನಾನು ಯಾರನ್ನು ಪೂಜೆ ಮಾಡಿ ಅಂತ ಹೇಳೋದಿಲ್ಲ. ಹಾಂ ಹುಡುಗರು ಯಾರಿದ್ರು ಅಷ್ಟೇ, ಎಲ್ಲೋ ಅನಿವಾರ್ಯ. ಮನೇಲಿ ಗಂಡಸರುಗಳು ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತೆ ಹೆಂಗಸರಿಗಿಂತ. ಅದರಲ್ಲೂ ಈ ಗಂಡಸರು ದೇವರು, ಅದೇ ಗಂಡು ದೇವ್ರು ಯಾವ್ದು ಒಕ್ಕಲಿರ್ತಾರೋ ಅವರಂತೂ ಗಂಡಸರೇ ಮಾಡ್ಬೇಕಂತೆ. ಈಗ ನಮ್ದು ಲೆಕ್ಕ ನೋಡ್ಕೊಂಡ್ರೆ ವೀರಭದ್ರ ಸ್ವಾಮಿ ಜಕ್ನಳೆಗೆಲ್ಲ ಮಾಡ್ತಾರಲ್ಲ, ಹೆಂಗಸರುಗಳು ದೀಪನೇ ಹಚ್ಚಂಗಿಲ್ಲ. ಅದ ಸೋಮವಾರದ ವಾರದ ಮಾತ್ರನ ಎಷ್ಟೊತ್ತನಾಗಲಿ ಗಂಡಸರು ಬಂದು 9 ಗಂಟೆ ಆಗಲಿ ನೈಟು ಅವರೇ ಮಾಡಬೇಕು. 3 ಮನೇಲೂ ಅಷ್ಟೇ. ವೀರಭದ್ರಂಗೆ ಹೆಂಗಸರು ದೀಪ ಹಚ್ಚಂಗಿಲ್ಲ ಅಂತ ಮಾಡ್ತಾ ಅವ್ರು ಚೆನ್ನಾಗಿ ನಡೆಸ್ತಾರೆ. ಅವರು
ಇನ್ನು ಮಾಮೂಲಿ ಇನ್ನು ಶುಕ್ರವಾರ ಇನ್ನೆಲ್ಲ ವಾರಗಳು ಅವ್ರು ಮಾಡ್ಕೊಳ್ತಾರೆ. ಸೋಮವಾರ ಮಾತ್ರ ವೀರಭದ್ರನ ವಾರ ಅಂತ ಹಂಗೆ ಮಾಡ್ತಾರೆ ಅವರು. ಓ ನೀರು ಸ್ನಾನ ಮಾಡಕ್ಕೆ ಬೆಚ್ಚಗಿದ್ರೆ ಸಾಕಲ್ವಾ? ಸಾಕು ಆ ಕಡೆ ಮನೆ ಮಾಡ್ಕೊಂಡು ಭೂಮಿಗೆ ನೀರೇ ಕಳಿಸ್ತೀನಿ. ಅಳಿಗೆ ಸ್ವಲ್ಪ ಬಿಸಿ ಇರ್ಬೇಕಂತೆ. ಹೌದಾ? ಸರಿ ನೋಡು. ಅಲ್ಲೇ ರಂಗಾಯರ್ ಬಂತ ಹೋಯ್ತಾ? ಹೌದಾ? ಇಲ್ಲ ಇಲ್ಲಿ ಮ್ಯಾಕ್ ಇಕ್ಬಿಡ್ತೀರಣ್ಣ? ಇಲ್ಲ ಮೂಲಿಗೆ ಇಕ್ಬಿಡ್ರಿ, ಕೆಳಗೆ ಇಕ್ಬೋದಾ? ಇಲ್ಲ ಇಲ್ಲ ಹ್ಞೂ ಇಡ್ರಿ. ಏನದು ಪಾಲ್ಕೆದ ಮ್ಯಾಕ್ ಹಾಕೋದು? ಅಲ್ಲೇ ಇನ್ನೇನು ಇವ್ರ ಮಂತ ಶಿವು ಇನ್ನು ಅರ್ಧ ಗಂಟೆಗೆ ಬರ್ತೈತಂತೆ, ಬೇಗ ಬರ್ರಿ. ಹ್ಞೂ ಇಲ್ಲಿ ಈ ಕಡೆಗೆ ಮಾಡ್ಕೆ ಹೋಗ್ರಿ. ಹಾಂ ಬೇಗ. ಏಯ್ ಆ ಬಾನೆಗ ಮಕ್ಕ ಹಾಕೋಗ್ರಿ. ಬಾನೆ ಮಕ್ಕ ಹೋಗ್ರಿ ಬೇಗ ಬೇಗ. ಎಚ್ಚೋಗ್ರಿ ಪಟ 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 ಪಟ್ನ. ರಂಗಾಲ್ಗೆ ಹಾಕ್ಬೇಡ, ಅಲ್ಲೆಲ್ಲ ಹಾಕೈತಿ. ಹಾಕ್ ಹೋಗ್ರಿ, ಹಾಕ್ಬಿಡು, ಸ್ನಾನ ಮಾಡ್ಕೊಂಬಿಡ್ರಿ ಜಲ್ದಿ. ಮಡಿ ಮಾಡ್ರಿ ಈಗ. ಬಕೆಟ್ ಇಟ್ಕೊಂಡು ಹೋಗಂಗೆ. ಬರ್ರಿ ಹಂಗಾರ ಅವ್ರು ಹಾಕ್ತಾರೆ. ಸ್ನಾನ ಮಾಡ್ಕೊ ಬರ್ರಿ ನೀವು. ಬಟ್ಟೆದಾಗ ಹೋಗ್ರಿ. ಇನ್ನೇನು ಒಂದು 20 ಮಿನಿಟ್ಸಲ್ಲಿ ದೇವರು ಮನೆ ಹತ್ರ ಬರ್ತಿದೆ. ಸೊ ಹಾಗಾಗಿ ಬೇಗ ಬೇಗ ಹಾಕಬೇಕು ಅಂತ ಪಟ ಮಾಡ್ತಾ ಇದ್ವಿ. ನಮ್ಮ ಚಿಕ್ಕಪ್ಪ ಅಷ್ಟರಲ್ಲಿ ನಾನೇ ಹಾಕ್ತೀನಿ, ಅಷ್ಟರಲ್ಲಿ ಹೋಗಿ ನೀವು ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಕಳಿಸಿದ್ರು. ಸೊ ನಾನು ಸ್ನಾನ ಮಾಡಿ ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಚಿಕ್ಕಪ್ಪ ನೀರು ಹಾಕಿದ್ರು. ಸೊ ಆಮೇಲೆ ಮುಂದೇನಾಯಿತು, ಸೊ ವಿಡಿಯೋನ ಕಂಟಿನ್ಯೂ ಮಾಡಿ. ಹಾಗೆ ದೇವ್ರು ಬಂದಮೇಲೆ ನಮ್ಮ ಕಡೆ ಅದು ಸ್ಪೆಷಲಾಗಿ ನಡೆಯುತ್ತೆ, ಅಂದರೆ ದೇವರಿಗೆ ಅಡ್ಡು ಬೀಳೋದು. ಸೊ ನೋಡೋಣ, ನಿಮ್ಮ ಕಡೆ ಯಾರಾದರೂ ಅದೇ ಥರ ಮಾಡಿದ್ರೆ ಕಮೆಂಟ್ ಮಾಡಿ. ಬೇಗ ಬೇಗ ನೋಡೋಣ. ಇವಾಗ ದೇವ್ರು ಬರ್ತಿದೆ, ಓಡ್ತಾ ಇದ್ದೀನಿ ನಾನಂತೂ. ಎಳೆರಂಗಲೆ ಈ ಸಲ ಬಣ್ಣ ಹಾಕಕ್ಕೆ ಟೈಮೇ ಸಿಗಲಿಲ್ಲ. ನಮ್ಮೂರಾಗ ಹುಡುಗಿಯರೆಲ್ಲ ಹೆಂಗೆ ಗಾಡಿ ಬಿಡಿಸ್ತಾರೆ. ದರ್ಶನ್ ಯಾಕೆ ಬರೀ ಹಿಂಗೆ ಪೀಸ್ ಮಾಡಿಬಿಟ್ಟು ಹೋಗ್ಬಿಟ್ರಪ್ಪ. ವಿಡಿಯೋ ಮಾಡ್ತಿದ್ನಲ್ಲ, ಹಿಂಗೆ ಪೀಸ್ ಮಾಡಿಬಿಟ್ಟು ಹೋದ್ರು. ದರ್ಶನ್ ಸೂಪರ್ ಅವರು. ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾರೆ ಅಂತ. ಚೆನ್ನಾಗಿ ರೂಢಿ ಆಗ್ತಾರೆ, ಬಟ್ ಸ್ವಲ್ಪ ಸೈಲೆಂಟ್ ಅಷ್ಟೆ. ಅಲ್ವಾ? ನಮ್ಮ ಥರ ಒಂಚೂರು ಗಲಗಲ ನೀರು ಇನ್ನೂ ಜನ ಇರೋದು. ಚಿಕ್ಕಪ್ಪ ನೀರು ಹಾಕಿದ್ದೀನಿ, ಓಡೋಗ ಬೇಗ ಫೋಟೋ ಹೊಡ್ತಾರೆ. ಬಿಸಿಲು ನೆತ್ತಿ ಸುಡೋ ಅಷ್ಟು ಬಿಸಿಲಿದ್ರು ಕೂಡ ದೇವ್ರನ್ನ ನೆಡ್ಕೊಂಡೇ ಹೊತ್ಕೊಂಡು ಬರ್ತಿದ್ದಾರೆ. ಸೊ ಹಾಗಾಗಿ ಅವರ ಕಾಲು ತಂಪಾಗಿರಲಿ, ನೆಲದಲ್ಲಿ ಕಾಲಿಟ್ಟಾಗ ನೆಲ ತಣ್ಣಗಿರಲಿ ಅಂತ ಹೇಳಿ, ಆ್ಯಂಡ್ ಮಡಿಯಾಗಿರಲಿ ಅಂತ ಕೂಡ ನೀರು ಹಾಕಿ ರಂಗೋಲಿ ಹಾಕಿ ದೇವ್ರನ್ನ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಇನ್ನೂ ಅಲ್ಲಿದೆ, ಇನ್ನೂ 2 ಮನೆ ಮುಗಿಸಿ ಬರಬೇಕು. ಚಿಕ್ಕಪ್ಪನ ಪೂಜೆ ಆಗ್ತಾ ಐತೆ. ಹಾಕೋ ಬಾ. ಇನ್ನೊಂದು ಮನೆ ಇದೆ, 2 ಮನೆ ಇದೆ ಇನ್ನು. 2 3
ಪೂಜೆ ಅಲ್ಲಿ ಮುಂದೆ ಜಂಕಳಿಗೊಳಗ ಇಲ್ಲ ಅಲ್ಲೇನು ಮನೆ ಬಗ್ಗೆ ಅಷ್ಟೇ ಎತ್ತಾರೆ ಬಂದಲ್ಲಿ ಚಿಕ್ಕಪ್ಪ ಬಂದ ಅಯ್ಯ ನೀನು ಕಡೆ ಅಡಿಗೆ ಮಾಡಕ್ಕೆ ಇನ್ನು ಮೂರೋ ಟೈಮ್ ಬರೀ ಗದ್ದಾರು